ವೆಲ್ಕಮ್ ಟು ಕಾವೇರಿ ಕಿಚನ್. ಹೋಮ್ ಮೇಡ್ ಐಸ್ ಕ್ರೀಮ್ ಮಾಡ್ತಾಯಿದ್ದೀವಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಸೂಪರ್ ಆಗಿದೆ ನೋಡಿ. ಗೋಡಂಬಿ, ಬಾದಾಮಿ, ಕೇಸರಿ, ಆ ಏಲಕ್ಕಿ ಫ್ಲೇವರ್ ಅಂತೂ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಸೂಪರ್. ನೋಡೋಕ್ಕೆ ಬಾಯಲ್ಲಿ ನೀರು ಬರ್ತಾಯಿದೆ ನೋಡಿನೇ. ತಿಂದ್ರಂತೂ ಹೊರಗಡೆ ತಿನ್ನೋದು ಒಳ್ಳೆಯದು. ಸೊ ಆದಷ್ಟು ಮನೆಯಲ್ಲೇ ಮಾಡಿ ಫುಡ್ನ. ಹೊರಗಡೆ ಔಟ್ ಸೈಡ್ದು ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿ ಆದಷ್ಟು. ಅಲ್ಲಿ ಫ್ಲೇವರಿಗೂ ಇಲ್ಲಿ ಫ್ಲೇವರಿಗೂ ವ್ಯತ್ಯಾಸ ಇರುತ್ತೆ. ಏನು ಅಂದರೆ ಸ್ವಲ್ಪ ಲೈಟಾಗಿ ಅವರೆಲ್ಲ ಟೇಸ್ಟಿಂಗ್ ಪೌಡ್ರು ಅದೆಲ್ಲ ಮಿಕ್ಸ್ ಮಾಡಿರ್ತಾರೆ. ಬಟ್ ಮನೇಲಾದರೆ ನ್ಯಾಚುರಲ್ ಆಗಿರುತ್ತೆ. ಸೊ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹಾಲು ಹಾಕಿ ಒಂದು ಅರ್ಧ ಲೀಟ್ರು ಚೆನ್ನಾಗಿ ಕಾಯಿಸ್ಕೊಳ್ಳಿ. ನಂತರ ಗೋಡಂಬಿ, ಬಾದಾಮಿ, ಪಿಸ್ತದ್ದು ಪೌಡ್ರ್ ಮಾಡಿಬಿಟ್ಟಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ. ಸ್ವಲ್ಪ ಬೆಚ್ಚ ಆಗಲಿ. ಆಮೇಲೆ ಗೋಡಂಬಿ, ಬಾದಾಮಿ ಹಾಕಿ ರಸ್ಕ್ ಹಾಕಿ ಸ್ವಲ್ಪ ಇದಾಗಲಿ ಅದೆಲ್ಲ. ಆಮೇಲೆ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಸಕ್ಕರೆ ಬದಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಯುವರ್ ಚಾಯ್ಸ್. ಆಮೇಲೆ ಸ್ವಲ್ಪ ಆರಿದ ತಕ್ಷಣ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಬೌಲಿಗೆ ಹಾಕ್ಕೊಳ್ಳೋಕೆ ಇಷ್ಟ ಆಗುತ್ತೋ ಆ ಬೌಲಿಗೆ ಹಾಕ್ಕೋಬೋದು. ಟ್ರಾನ್ಸ್ಫರ್ ಆಮೇಲೆ ಅದ್ರ ಮೇಲೆ ಸ್ವಲ್ಪ ಗೋಡಂಬಿ, ಪಿಸ್ತಾ, ಬಾದಾಮಿ ಎಲ್ಲ ಸ್ವಲ್ಪ ಪೌಡ್ರು ಅಂದರೆ ಸಣ್ಣ ಪುಡಿ ಮಾಡಿ ಉದುರಿಸ್ಕೊಂಡ್ರೆ ಇನ್ನೂ ಟೇಸ್ಟ್ ಸೂಪರಾಗಿ ಬರುತ್ತೆ. ಒಂಥರ ಕುಲ್ಫಿ ಟೇಸ್ಟ್ ಬರುತ್ತೆ. ಮಾತ್ರ ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಎವ್ರಿವನ್.